ಬಿಡದಿ ಟೌನ್ಶಿಪ್ ಜಟಾಪಟಿ ಅನ್ನದಾತರ ರೋಷಾಗ್ನಿ ಶೇಕಡ 80ರಷ್ಟು ರೈತರ ಒಪ್ಪಿಗೆ ಎಂಬ ಡಿಕೆಶಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಅನ್ನದಾತರ ರೋಷಾಗ್ನಿಯು ಭುಗಿಲೇಳ್ತಿದೆ. ಶೇಕಡ 80ರಷ್ಟು ರೈತರ ಒಪ್ಪಿಗೆ ಎಂಬ ಡಿಕೆಶಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿರೋದು. ಅಪಪ್ರಚಾರ ಮಾಡ್ತಿದ್ದಾರೆ, ಹೋರಾಟದ ದಿಕ್ಕು ತಪ್ಪಿಸ್ತಿದ್ದಾರೆ. ಯಾವ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ನಾವು ಅಂತ ರೈತರು ಪಟ್ಟು ಹಿಡಿದುಕೊಳ್ತಿದ್ದಾರೆ. ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ನಾಯಕರುಗಳು ಕೂಡ ವಾಗ್ಯುದ್ಧವನ್ನ ನಡೆಸುತ್ತಿದ್ದಾರೆ. ಆದ್ರೆ ರೈತರಿಗೆ ರಾಜಕೀಯ ಬೇಡ, ನಮಗೂ ಬೇಕಾಗಿರೋದೇನು ಜಮೀನು, ಶೀಘ್ರದಲ್ಲೇ ಅಂತಿಮ ಅಧಿಸೂಚನೆಯನ್ನ ಮಾಡ್ತೀವಿ ಅಂತಿದ್ದಾರೆ. ಯಾವ ಕಾರಣಕ್ಕೂ ಯೋಜನೆಗೋಸ್ಕರ ನಮ್ಮ ಜಮೀನನ್ನ ನಾವು ಬಿಟ್ಟು ಕೊಡೋದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬೈರಮಂಗಲದ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದು ರೀತಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ವಾಗ್ಯುದ್ಧ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಕೊಂಡಂತಹ ಕೆಲ ಯೋಜನೆಗಳದು ಅಂತ ಹೇಳ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ರೈತರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆಯೋ ಅಥವಾ ಅವರುಗಳಲ್ಲೂ ಕೂಡ ನಾವು ಯೋಜನೆಗೆ ಸಿದ್ಧ ಅನ್ನುವಂತ ಬಳಗ ಇದೆ. ಮತ್ತೊಂದು ಕಡೆ ಈಗ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾವು ಈ ಒಂದು ಯೋಜನೆಯನ್ನ ಮುಂದುವರಿಸೋದಕ್ಕೆ ಅಥವಾ ನಮ್ಮ ಜಮೀನುಗಳನ್ನ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅನ್ನೋದಾಗಿ ಕೂಡ, ಜೊತೆಗೆ ಹೋರಾಟದ ದಿಕ್ಕನ್ನು ತಪ್ಪಿಸ್ತಿದ್ದಾರೆ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನೀವು ಏಕಾಏಕಿ ನಾವು ನೋಟಿಫಿಕೇಶನ್ ಮಾಡಿ ಫೈನಲ್ ನೋಟಿಫಿಕೇಶನ್ ಮಾಡಿಬಿಡ್ತೀವಿ, ಇನ್ನೇನು ಮುಂದಿನ ವಾರ ನಾವು ದುಡ್ಡು ಹಾಕ್ಬಿಡ್ತೀವಿ ಅಂತ ನೀವೇನು ಸುಳ್ಳು ಅಪಪ್ರಚಾರ ಮಾಡ್ತೀರಿ ರೈತರುಗಳಿಗೆ. ನೀವು ಅದನ್ನು ನಿಲ್ಲಿಸ್ಬೇಕು. ಫಸ್ಟು ಸುಳ್ಳು ಮಾಹಿತಿ ಕೊಡೋದನ್ನ ರೈತರಿಗೆ ನಿಲ್ಲಿಸಿ. ಯಾಕೆ ದಿಕ್ಕು ತಪ್ಪು ಅಂತ ಕೆಲಸ ಮಾಡ್ತೀರಿ? ಕಳೆದ ಡಿಸೆಂಬರ್ 2025 ಡಿಸೆಂಬರ್ದಿಂದ ಹೇಳ್ತಾನೆ ಇರ್ತೀರಾ, ನಾವು ಮೊದಲಾರ ನೆಕ್ಸ್ಟ್ ವಾರ ಹಾಕ್ಬಿಡ್ತೀವಿ, ಕೊನೆ ವಾರ ಹಾಕ್ಬಿಡ್ತೀವಿ ಅಂತ. ಯಾವುದನ್ನ ಕಾರ್ಯಗತ ಮಾಡ್ತಾರೆ ನೀವು? ಯಾಕೆ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ತೀರಾ? ನಾವು ನೋಡಿ ಶಾಂತಿಯುತವಾಗಿ 16 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. ಯಾವುದು ರೈತರ ಬಗ್ಗೆ ಆಗಲಿ ರಾಜಕಾರಣಿಗಳ ಬಗ್ಗೆ ಆಗಲಿ ನಾವು ಅಪಪ್ರಚಾರ ಮಾಡಿಕೊಂಡು ಮಾಡ್ತಾ ಇಲ್ಲ. ಇದು ವಾಸ್ತವಾಂಶವಾಗಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ವಾಸ್ತವಾಂಶ ತಿಳ್ಕೊಳ್ಳಿ. ಎಲ್ಲ ಇಲ್ಲಿ ಬಡಭೂಮಿ ಅನ್ನೋದು, ಬಡಭೂಮಿಲಿ ಬಾಳೆ, ರೇಷ್ಮೆ, ಏಲಕ್ಕಿ ಇದೆಲ್ಲ ಬೆಳೆಯೋಕ್ಕಾಯ್ತದ? ಆಮೇಲೆ ರೈತರೆಲ್ಲ 4 ಜನ ರೈತರೆಲ್ಲ 10 ಜನ ರೈತರೆಲ್ಲ ಇರೋದಲ್ಲಿ ಅಂತ ಹೇಳ್ತೀರಲ್ಲ. ಇವತ್ತು ಬೈರಮಂಗಲ ಮತ್ತು ಕಂಚಿಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದ 9400 ಎಕರೆ ಏನಿದೆ ಭೂಮಿ, ಎಲ್ಲ ಫಲವತ್ತಾದ ಭೂಮಿಗಳು, ಎಲ್ಲ ಇರಿಗೇಟೆಡ್ ಲ್ಯಾಂಡು. ಇಲ್ಲಿ ನಮ್ಮದು ವೃಷಭಾವತಿ ಡ್ಯಾಮ್ ಒಂದಿದೆ. ಆ ಡ್ಯಾಮ್ನ ಕೃಷ್ಣರಾಜೇಂದ್ರ ಒಡೆಯರು ಆ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಪ್ಲಾನಿಂಗ್ನಲ್ಲಿ ಕಟ್ಟಿದಂಥ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ ನಾವು ಈಜೊಡಿತಾ ಇದ್ವಿ. ನಾನು ಅದೇ ನೀರನ್ನ ಕುಡಿತಾ ಇದ್ವಿ. ಪೊಲ್ಯೂಷನ್ ವಾಟರ್ ಆಗೋಗ್ಬಿಟ್ಟಿದೆ. ಯಾರಿಂದ ಪೊಲ್ಯೂಷನ್ ವಾಟರ್ ಆಯಿತು? ಮೊದಲು ಅದನ್ನು ನೀನು ತನಿಖೆ ಮಾಡಯ್ಯ. ಪೊಲ್ಯೂಷನ್ ವಾಟರ್ ಆಗಿದ್ದು ನೀನು